ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ ಜೊತೆ ಒಂದು ವಿಶೇಷವಾದಂತ ಜೋಡಿ ಇದೆ. ಸೀತಾ ರಾಮ ಇಬ್ರು ಸಿಕ್ಕಿದ್ದಾರೆ ಅಂದ್ಮೇಲೆ ಸುಮ್ನೆ ಬಿಡಕ್ಕಾಗತ್ತಾ ಹೇಳಿ? ಖಂಡಿತ ನನ್ಗಂತೂ ಸಾಕಷ್ಟು ಪ್ರಶ್ನೆಗಳಿದೆ ಅವ್ರಿಗೆ ಕೇಳಕ್ಕಂತ. ಬನ್ನಿ ಮತ್ತೆ ತಡ ಯಾಕೆ ಮಾಡೋದು, ಮಾತನಾಡ್ಸೋಣ. ಹಾಯ್ ಮ್ಯಾಮ್. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನಾ ಚೆನ್ನಾಗಿದ್ದೀನಮ್ಮ. ಹೇಗಿದ್ದೀರಾ ಮ್ಯಾಮ್? ಸೂಪರ್. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆಸ್ ಯೂಶುವಲ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ಅಂಡ್ ನಿಮ್ ಜೋಡಿಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ನಿಮ್ಗೆ ಪಾತ್ರದ ಬಗ್ಗೆ ಈ ತರದೊಂದು ಸೀತಾ ಕ್ಯಾರೆಕ್ಟರ್ ಅಂತ ಬಂದಾಗ ನಿಮ್ಗೆ ಏನ್ ಅನ್ಸುದ್ದು? ಒಂದ್ ತಾಯಿ ಪಾತ್ರ ಅಂದ ತಕ್ಷಣ ಎಲ್ರಿಗೂ ಹೆಂಗಿರತ್ತೆ ಅಂದ್ರೆ, ಓ ಇಷ್ಟು ಬೇಗ ಮದರ್ ಕ್ಯಾರೆಕ್ಟರ್ ಮಾಡ್ಬೇಕಾ ಅನ್ನೋದೊಂದು ಥಾಟ್ ಬರುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ನಾವೇನೇ ಮಾಡಿದ್ರು ಇದು ಕೆಲಸ ಅಂತ ಆಗತ್ತೆ ಅಷ್ಟೇ. ಆ್ಯಂಡ್ ತಾಯಿ ಇಲ್ಲದೆ ನಮ್ಮ ಜೀವನ ಕಂಪ್ಲೀಟ್ ಅನ್ಸ್ಕೊಳ್ಳೋದೇ ಇಲ್ಲ. ನಾವು ಎಷ್ಟೇ ದುಡಿಬೋದು, ಎಷ್ಟೇ ದೊಡ್ಡವರಾಗಿರ್ಬೋದು, ತಾಯಿ ಅನ್ನೋದು ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಇಲ್ಲಾಂದರೆ ನಮ್ಮ ಜೀವನ ಶೂನ್ಯ ಅಂತಲೇ ಹೇಳ್ಬೋದು. ಸೊ ಆ ಒಂದು ಪಾತ್ರ ಮಾಡೋಕ್ಕೆ ಸಿಕ್ಕಾಗ ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಇದು ಒಂದು ಸೆಲ್ಫ್ಲೆಸ್ ಕ್ಯಾರೆಕ್ಟರ್. ತನ್ನದ ಅಲ್ಲದ ಮಗಳನ್ನ ಬೆಳೆಸೋದು ಇದೆಯಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ಬಿಕಾಸ್ ಸೊಸೈಟಿ ಬೇರೆ ಥರ ಮಾತಾಡತ್ತೆ, ಇದೊಂದು ಪಾತ್ರನೇ ಆಗಿರ್ಬೋದು, ಬಟ್ ಬೇರೆ ರೀತಿ ನೋಡುತ್ತೆ, ಎಲ್ಲರೂ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅದಕ್ಕೆ ತಕ್ಕಂಗೆ ಧೈರ್ಯ ಬೇಕು. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ತುಂಬ ಇನ್ಸ್ಪೈರಿಂಗ್ ಅನಿಸುತ್ತೆ ಸೀತಾ ಪಾತ್ರ. ಸೊ ಅ ಲಾಟ್ ಆಫ್ ದೆಮ್ ನನಗೂ ಹೇಳಿದ್ದಾರೆ ಈ ಪಾತ್ರದ ಮೂಲಕ ನಾನು ಕಲ್ತಿದ್ದೀನಿ ಅಂತ. ಆ್ಯಂಡ್ ನನಗೂ ಕಲಿಯೋಕ್ಕೆ ತುಂಬ ಸಿಕ್ಕಿದೆ. ಸೊ ಐ ಆಮ್ ಆಲ್ವೇಸ್ ಬ್ಲೆಸ್ಡ್ ಟು ಪ್ಲೇ ದಿಸ್ ರೋಲ್. ನೈಸ್ ಮ್ಯಾಮ್. ಸರ್, ನಿಮ್ಗೆ ಇಷ್ಟು ಬೇಗ ಒಂದು ತಂದೆ ಕ್ಯಾರೆಕ್ಟ್ರು ಅಥವಾ ಫಸ್ಟ್ ಒಂದು ಕ್ಯೂಟ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿ ಆಮೇಲೆ ಅದೊಂದು ತಂದೆ ಪಾತ್ರಕ್ಕೆ ಟರ್ನ್ ತಗೊಳುತ್ತೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಪಾತ್ರ ಮಾಡ್ಬೇಕಾದ್ರೆ? ನಿಮ್ಗೆ ಏನ್ ಅನಿಸ್ತಾ ಇದೆ? ಅನಿವಾರ್ಯ ಇತ್ತು, ದುಡ್ಡು ಬೇಕಾಗಿತ್ತು. ಇಲ್ಲ, ಯೂನಿವರ್ಸಲ್ ಟ್ರೂತ್ ಅದು. ಆನ್ ಅ ಸೀರಿಯಸ್ ನೋಟ್, ಹೊಸ ಎಕ್ಸ್ಪೀರಿಯನ್ಸ್ ಅಂಡ್ ಇಟ್ಸ್ ಆಲ್ವೇಸ್ ಐ ಆಮ್ ಬ್ಲೆಸ್ಡ್ ಟು ಪ್ಲೇ ದಿಸ್ ರೋಲ್. ನನ್ನ ಮೈಂಡಲ್ಲಿ ನಾನು ಯಾವಾಗಲೂ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ನಾನು ತುಂಬಾ ಟೈಮಿಂದ, ನಂದು ಹಳೆ ಪ್ರಾಜೆಕ್ಟ್ ಇಂದ ನಾನು ಐ ಟು ಆಲ್ವೇಸ್ ಥಿಂಕ್ ದಟ್ ನಂಗೆ ಈ ತರ ಒಂದು ವೇರಿಯೇಷನ್ ಬೇಕು ನನಗೆ ಅಂತ. ಸೊ ದೆನ್ ಐ ಗಾಟ್ ಇಟ್ ಅಂಡ್ ಐ ವಾಸ್ ರಿಯಲಿ ಬ್ಲೆಸ್ಡ್ ಟು ಪ್ಲೇ ದಿಸ್ ರೋಲ್. ಅಂಡ್ ನನ್ನ ಏಜ್ಗೆ ಲೈಕ್ ಆಸ್ ಯು ಆಸ್ ಸೀತಾ, ಲೈಕ್ ನಿಮ್ಗೆ ಹೇಗೆ ಅನ್ಸುತ್ತೆ ತಾಯಿ ಪ್ಲೇ? ಇವಾಗ ಎಲ್ಲಾ ಮಕ್ಳಿಗೂ ಒಬ್ಬ ತಂದೆ, ಒಬ್ಬ ರೋಲ್ ಮಾಡೆಲ್ ಆಗಿ ನಿಂತ್ಕೋಬೇಕು. ಲೈಕ್ ಹಿ ವಿಲ್ ಬಿ ಹಿಸ್ ಫಸ್ಟ್ ಹೀರೋ ಅಂತ ಹೇಳ್ತಾರಲ್ವಾ, ಅದೇ ತರ ನನ್ಗೂ ಆ ಫೀಲ್ ಕೊಡ್ಬೇಕು ಜನಕ್ಕೆ, ಅದನ್ನ ಜಸ್ಟಿಫೈ ಮಾಡ್ಬೇಕು ಅನ್ನೋ ಇದಿತ್ತು. ಸೊ ಐ ಇವೆಂಚುಲಿ ಐ ಗಾಟ್ ಇನ್ ಟು ದಟ್ ಕ್ಯಾರೆಕ್ಟರ್ ಅಂಡ್ ಐ ಪುಲ್ಡ್ ಇಟ್ ಆಫ್. ನೈಸ್ ಸರ್. ಅಂಡ್ ಇವಾಗ ಒಂದು ಸಿಹಿ ಪಾತ್ರಕ್ಕೆ ಬರೋದಾದ್ರೆ, ನೀವು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೀರಾ ಇದ್ರೆ ಇಂಥದ್ದೊಂದು ಮಗು ಇರ್ಬೇಕು ಅಂತ. ಸೊ ಸಿಹಿ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಅದೊಂದು ಸ್ಪೆಷಲ್ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು. ಹುಡ್ಕಿದ್ರು ಸಿಗಲ್ಲ ಅಂತ ಒಂದು ಟ್ಯಾಲೆಂಟ್ ಸಿಹಿ. ಬಿಕಾಸ್ ಅವಳು ಬಂದ ತಕ್ಷಣ ಒಂಥರ ನಿಜವಾಗ್ಲೂ ಆ ಜಾಗ ಲೈಟ್ ಅಪ್ ಆಗುತ್ತೆ. ಆ್ಯಂಡ್ ಶಿ ಕ್ಯಾನ್ ಮೇಕ್ ಎನಿಬಡಿ ಸ್ಮೈಲ್ ಆ್ಯಂಡ್ ಶಿ ಕ್ಯಾನ್ ಮೇಕ್ ಎನಿಬಡಿ ಅವ್ರ ಹಾರ್ಟ್ನ ಮೆಲ್ಟ್ ಮಾಡುವಂಥ ಶಕ್ತಿ ಅವಳಿಗಿದೆ. ಸೊ ಒಳ್ಳೆ ಟ್ಯಾಲೆಂಟ್, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಇದ್ದಾಳೆ, ಅರ್ಥ ಮಾಡ್ಕೋತಾಳೆ. ಆ್ಯಂಡ್ ಎಮೋಷನ್ಸ್ ಆಗಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾಳೆ ಅಂದರೆ, ದೊಡ್ಡವ್ರಿಗೂ ಆ ಥರ ಒಂದು ತಿಳುವಳಿಕೆ ಇರೋದಿಲ್ಲ. ಅವಳ ಏಜ್ಗೆ ಶಿ ಇಸ್ ಲೈಕ್ ವೇ ಟು ಮೆಚೂರ್ಡ್ ಅನ್ಸುತ್ತೆ. ವೆರಿ ಮೆಚೂರ್ಡ್. ಅವಳು ಒಂದೊಂದು ಸಿಚುಯೇಷನ್ ಅಥವಾ ಜನರನ್ನ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು, ತುಂಬಾ ಚೆನ್ನಾಗಿದೆ. ಅಫ್ಕೋರ್ಸ್ ನನಗೂ ಆಸೆ ಇದೆ ಆ ಥರ ಮಗಳು ಬೇಕು ಅಂತ. ಬಿಕಾಸ್ ಅದೊಂಥರ ಎನರ್ಜಿನೇ ಬೇರೆ ಅನ್ಸುತ್ತೆ ಅವಳಿದ್ರೆ. ಇವಾಗ ಜನ ಎಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಸಾಕಷ್ಟು ಕಾಮೆಂಟ್ಸ್ ಬರ್ತಿದೆ. ಅಂಡ್ ಐ ಆಮ್ ಶೋರ್ ದೇ ವಿಲ್ ಬ್ರಿಂಗ್ ಇನ್. ಈ ಒಂದು ಟ್ವಿಸ್ಟ್ ಬಂದಿದೆ ಅಂದ್ರೆ ಬೇರೆ ತರನು ಟ್ವಿಸ್ಟ್ ಬರುತ್ತೆ ನಿಮ್ಮನ್ನ ಖುಷಿ ಪಡಿಸೋದಿಕ್ಕೆ ಅಂತ ನಾನು ಪ್ರಾಮಿಸ್ ಮಾಡ್ಬೋದು. ಓಕೆ, ನಾನು ಆ ಕ್ವೆಶನ್ ಬರ್ತೀನಿ, ಆಮೇಲೆ ಆ ಟ್ವಿಸ್ಟಿಗೆ ಬರ್ತೀನಿ. ಇನ್ನೊಂದಿಷ್ಟು ಪ್ರಶ್ನೆಗಳಿದೆ ನನಗೆ. ಸೊ ನೀವಿಬ್ರು ಹೆಂಗಂತಂದ್ರೆ ಸ್ವಲ್ಪ ನಮಗೆ ಗೊತ್ತಿರೋ ಹಾಗೆ ರಿಸರ್ವ್ಡ್ ಪರ್ಸನ್ಸು. ಫ್ರೆಂಡ್ಶಿಪ್ ಅಂತ ಬಂದಾಗ ತುಂಬಾ ಒಂದು ಚೂಸಿ ಅಂತ ಅನ್ಸುತ್ತೆ. ಸೊ ನಾವು ಅಂದ್ರೆ BTS ವಿಡಿಯೋಗಳಲ್ಲೆಲ್ಲ ನೋಡಿದಾಗ, ಬಟ್ ಇಲ್ಲಿ ಈ ಸೆಟ್ಗೆ ಬಂದ್ಮೇಲೆ ನಿಮ್ ಫ್ರೆಂಡ್ಶಿಪ್ ಆ ಬಾಂಡಿಂಗ್ ಹೆಂಗಿದೆ? ನಿಮ್ಗೊಂದಿಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಅನ್ಕೊಂತೀವಿ. ನಾನು ಸಾಕಷ್ಟು ಬಾರಿ ಒಂದಿಷ್ಟು BTS ವಿಡಿಯೋಗಳನ್ನ ನೋಡಿದಾಗ ನಿಮ್ಮೆಲ್ಲರ ಬಾಂಡಿಂಗ್ ತುಂಬಾ ಇಷ್ಟ ಆಗುತ್ತೆ. ಅಂಡ್ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಅವನ್ನೆಲ್ಲ ಪ್ಲೇ ಮಾಡಿದ್ದೀವಿ ಕೂಡ. ವೀಕ್ಷಕರು ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಆ ಫ್ರೆಂಡ್ಶಿಪ್ ಬಗ್ಗೆ, ಸೆಟ್ ಅಲ್ಲಿರೋ ಆ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ? ಒಂದು ಯಂಗ್ ಟೀಮ್ ಇದು. ಆಕ್ಟರ್ಸು ಸಿಕ್ಕಾಪಟ್ಟೆ ಯಂಗ್ ಇದ್ದಾರೆ. ಆ್ಯಂಡ್ ನಾನು, ರಾಮ್, ಅಶೋಕ್, ಪ್ರಿಯಾ, ನಮ್ದು ಒಂಥರ ಒಂದು ಗ್ಯಾಂಗ್ ಥರ ಇರುತ್ತೆ. ಸಿಕ್ಕಾಪಟ್ಟೆ ಕಾಲು ಎಳ್ಕೊಂಡು ಮಜಾ ಮಾಡ್ತಾ ಇರ್ತೀವಿ ಯಾವಾಗಲೂ. ಅದ್ರ ಜೊತೆಗೆ ಭಾರ್ಗವಿ ಇರ್ಬೋದು,
ಅಕ್ಕಿ ಇರ್ಬೋದು, ಅದಾದ್ಮೇಲೆ ಅಜ್ಜಿ ತಾತ ಪ್ರತಿಯೊಬ್ರು ಅಷ್ಟೇ. ಅಂಡ್ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಈ ಸೆಟಲ್ ಇಲ್ವೇ ಎಲ್ಲ ಸಿಕ್ಕಾಪಟ್ಟೆ ಮಜಾ ಮಾಡ್ತಿದೀವಿ. ಅದು ಎಲ್ಲಾದ್ರ ಜೊತೆ ಚಂದ್ರು ಸರ್ ಸೇರ್ಕೊಂಡ್ರೆ ಮಾತ್ರ ಫುಲ್ ಮಜಾ ಇರುತ್ತೆ. ಅಂಡ್ ಇಟ್ಸ್ ಅ ಗುಡ್ ಟೀಮ್, ಒಳ್ಳೆ ವೈಬ್ ಇದೆ, ಒಳ್ಳೆ ಎನರ್ಜಿ ಇದೆ. ಓಕೆ ಸರ್, ನೀವು ಒಂದು ರಿಯಾಕ್ಷನ್ ಕೊಡಿ. See, pure professionals ನಾವೆಲ್ಲರೂ, like we come across through that background, like ಈಗ ನಾವೆಲ್ಲರೂ we are matured enough. ಸೆಟ್ಟಿಗೆ ಬಂದ ತಕ್ಷಣ ವಿ ನೋ ವಾಟ್ ವಿ ಹ್ಯಾವ್ ಟು ಡೂ, ಅಂಡ್ ನಮ್ಮೊಳಗಡೆ ನಾವೊಂದು ವೈಬ್ ಇಟ್ಕೊಂಡಿದೀವಿ. ಸೊ ವಿ ಜೆಲ್ ವೆಲ್ ವಿತ್ ಎವ್ರಿ ಒನ್. ನಾನೇ ಆಗ್ಲಿ, ಆಮೇಲೆ ವೈಷ್ಣವಿ, ಸೀತಾ, ಓಕೆ, ಸೀತಾ ಆಗಿರ್ಲಿ, ಅಶೋಕ್ ಆಗಿರ್ಲಿ, ಆಮೇಲೆ ಪ್ರಿಯಾ ಆಗಿರ್ಲಿ. ಸೊ ವಿ ಆಲ್ ಹ್ಯಾವ್ ದಟ್ ಬ್ಯೂಟಿಫುಲ್ ಬಾಂಡ್. ಸೊ ನಾವ್ ಜೊತೆಗಿದ್ರೆ ವಿ ಜಸ್ಟ್ ಲೈಕ್ ಟಾಕ್ ನಾನ್ ಸೆನ್ಸ್ ಥಿಂಗ್ಸ್ ಇರ್ಬೋದು, ಲೇಮ್ ಥಿಂಗ್ಸ್ ಇರ್ಬೋದು, ಬಟ್ ವಿ ಎಂಜಾಯ್ ದಟ್ ಕಂಪ್ಯಾನಿಯನ್. ಸೊ ಇಟ್ಸ್ ಲೈಕ್ ಅದು ಪ್ಯೂರ್ ಇದೆ, ಅದು ದೇರ್ ಇಸ್ ನೋ ಕಲ್ಮಶ ಅಂತ ಹೇಳ್ತಾರಲ್ಲ ಆ ತರ. ಸೊ ಬಂದಾಗ ವಿ ಆರ್ ಹ್ಯಾಪಿ ವಿತ್ ಈಚ್ ಅದರ್ ಕಂಪನಿ. ಸೊ ವಿ ಕ್ಯಾನ್ ವೈಬ್ ಎನಿವೇರ್. ನೈಸ್. ಗೊತ್ತಾಗ್ತಾ ಇತ್ತು ಮೊನ್ನೆ ಶ್ರಾವಣಿ ಸುಬ್ರಹ್ಮಣ್ಯ ಮತ್ತೆ ನಿಮ್ಮ ಒಂದು ಅದು ಕೊಲ್ಯಾಬ್ ಇದ್ದಾಗ, ಮಹಾಸಂಚಿಕೆ ಬಂದಾಗ ತುಂಬಾ ಚೆನ್ನಾಗಿತ್ತು. BTS ಮೊಬೈಲ್ ಏನೋ ಕಳ್ತನ ಮಾಡಿದ್ರಿ. Why did you put all that out? ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡೋಣ. ನಿಮ್ ಕಾಲ್ ಎಳಿತಾ ಇದ್ರು ಚಂದ್ರು ಸರ್, ಹಾಗೆ ಮೋಹನ್ ಸರ್ ಇದ್ರು, ತುಂಬಾ ಎಲ್ಲಾ ಆರ್ಟಿಸ್ಟ್ ಗಳಿದ್ರಿ. ಸೊ ಅದ್ರ ಬಗ್ಗೆ ಸೆಟ್ ಅಲ್ಲಿ ತುಂಬಾ ಸ್ಟುಡಿಯೋಸ್ ಅಂದ್ರೆ ನಾನೇ. ನಮ್ಲೇಬಾರ್ದು ಅದೊಂದು. ಯಾರಿಗೂ ಗಲಾಟೆ ಮಾಡಲ್ಲ, ನನ್ ಪಾಡಿಗೆ ನಾನ್ ಇರ್ತೀನಿ, ನಾನ್ ಬಂದ್ಬಿಟ್ಟು ನನ್ ಕೆಲ್ಸ ನೋಡ್ಕೊಂತೀನಿ, ಯಾರಿಗೂ ತೊಂದ್ರೆ ಕೊಡೋದಿಲ್ಲ. ಸುಳ್ಳು ಸುಳ್ಳು ಸುಳ್ಳು. ಗುಡಿ ಬಾಯ್, ವೆರಿ ಗುಡ್ ಬಾಯ್. ಸೀತಾ ಅವ್ರು ರಿವೀಲ್ ಮಾಡ್ತಾರೆ ಎಷ್ಟು ಗುಡಿ ಬಾಯ್. ಅವ್ರು ಒಪ್ಕೊಳ್ಳಲ್ಲ ನೀವ್ ಏನ್ ಕೇಳಿದ್ರು ಇವಾಗ, ಯಾಕಂದ್ರೆ ಇಲ್ವಲ್ಲ ಬಟ್ ನೀವು ಕ್ಯಾಮ್ರಾ ಹಿಡ್ದಾಗ ಹೌದು ನೀನ್ ತುಂಬಾ ಒಳ್ಳೆ ಹುಡುಗ. ಎಲ್ಲಾರು ಫೋನ್ ಕದಿಯೋದು. ಮೇಘನಲ್ಲಿ ಲಿಟ್ರಲಿ ಹತ್ತಿದಾಳೆ ಒಂದಿನ ಫೋನ್ ಕದಿದಕ್ಕೆ. ಅದಾದ್ಮೇಲೆ ಅಶೋಕ್ ತುಂಬಾ ತೊಂದ್ರೆ ಕೊಡ್ತಾರೆ. ನೀವು ಅಶೋಕ್ ಜೊತೆನೂ ಇಲ್ಲ ಎಷ್ಟ್ ಚೆನ್ನಾಗಿ ನೋಡ್ಕೋತೀನಿ ಅಶೋಕ್. ಎಷ್ಟು ತೊಂದ್ರೆ ಕೊಡ್ತಾರೆ ಅಂತ ಸೀನ್ ಮಾಡ್ತಾ ಇರ್ತೀವಿ, ಹೋಗಿ ಥ್ರೆಡ್ ಕಟ್ ಮಾಡ್ತಿರ್ತಾರೆ. ಸೀರಿಯಸ್ ರಿಹರ್ಸಲ್ ನಡೀತಾ ಇರುತ್ತೆ. ಥ್ರೆಡ್ ಬಂದಿದೆ ಅಂತ ಕಟ್ ಮಾಡ್ತಾರೆ. ಆತರ ಮಾಡ್ತಾ ಇರ್ತಾರೆ. ಅಂಡ್ ಇಟ್ಸ್ ಅ ಗುಡಿ ಬಾಯ್. ಸಿಹಿಗಿಂತ ಜಾಸ್ತಿ ಗುಡಿ ಬಾಯ್ ಅನ್ಸುತ್ತೆ ಇವರು. ಆಕ್ಚುಲಿ ಸೀರಿಯಸ್ ಸ್ವಲ್ಪ ಮೆಚೂರ್ಡ್ ಆಗಿರ್ತಾಳೆ. ನೀವು ಎಲ್ಲೇ ವರ್ಕ್ ಮಾಡ್ಬೇಕಾದ್ರೆ ಆ ಎನ್ವೈರನ್ಮೆಂಟ್ ನ ಸ್ವಲ್ಪ ನೀವು ಲೈವ್ಲಿ ಆಗಿ ಇಡ್ಬೇಕು. ಸೊ ಐ ಥಿಂಕ್ ಐ ಆಮ್ ಗುಡ್ ಅಟ್ ಇಟ್. ಬಿಕಾಸ್ ಅದ್ ಯಾಕೆ ಅಂದ್ರೆ ಆಲ್ಮೋಸ್ಟ್ ನಮ್ ಮನೆಗಿಂತ ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬರೀ ಸೊ ನಾನ್ ಬೇರೆ ದೂರದಿಂದ ಬರೋದಲ್ವಾ ವೈಶ್, ಕಮ್ಮಳಿಯಿಂದ. ಇಟ್ಸ್ ರಿಯಲಿ ಟಫ್. ಸೊ ಅವಾಗ ನಮ್ದು ಇದೇ ಫ್ಯಾಮಿಲಿ ಅಂತ ಆಗತ್ತೆ. ನಮ್ಮ ಫಸ್ಟ್ ಫ್ಯಾಮಿಲಿಗಿಂತ ಇದೇ ಫ್ಯಾಮಿಲಿ ಅಂತ ಆಗತ್ತೆ. ಸೊ ಲೈವ್ಲಿ ಆಗಿದ್ರೆ ನಮ್ಗೆ ಈಗ ಎಮೋಷನಲ್ ಸೀನ್ ಎಲ್ಲ ಮಾಡ್ಬೇಕಿದ್ರೆ ಒಂಚೂರು ನಗು. ಹೌದು, ವೈಷ್ಣವಿ ಅವತ್ ಕೇಳಿದ್ಲು ವಾಟ್ ಇಸ್ ಯೋರ್ ಪ್ರಯಾರಿಟಿ. ನಾನು ಫಸ್ಟ್ ಇಸ್ ಮೈ ಫ್ಯಾಮಿಲಿ, ಮಿಕ್ಕಿದೆಲ್ಲ ಫರ್ದರ್ ಅಂತ ಹೇಳಿದೆ. ದಿಸ್ ಫ್ಯಾಮಿಲಿ, ಯಾ, ಸೀತಾರಾಮ ಫ್ಯಾಮಿಲಿ ಅಂತ. ಥ್ಯಾಂಕ್ಸ್ ಆ ಕ್ಲಾರಿಟಿಗೆ. ಸೊ ಇಟ್ಸ್ ಅ ಫನ್, ಒಂಥರ ಚೆನ್ನಾಗಿದೆ ಟೀಮು, ಅಂಡ್ ಇಟ್ ಇಸ್ ಆಲ್ ಗೋಯಿಂಗ್ ಗುಡ್. ಓಕೆ, ನೈಸ್ ಮ್ಯಾಮ್.